ನಿಮ್ಮ ಬಿಸ್ನೆಸ್ ಯಾವುದೇ ಇರಲಿ ಅದನ್ನು ಪ್ರಚಾರ ಮಾಡಬೇಕಾದ್ರೆ ಸುಮನ್ ಟಿವಿಯಿಂದಲೇ ಸಾಧ್ಯ. ಕೂಡಲೇ ಸಂಪರ್ಕಿಸಿ. ನಮಸ್ಕಾರ, ವೆಲ್ಕಮ್ ಟು ಸುಮನ್ ಟಿವಿ. ನಾನು ನಿಮ್ಮ ಕಾಮಾಕ್ಷಿ ಶಶಿಧರ್. ಯಾವಾಗಲೂ ಸಹ ನಾವು ಸ್ಪೆಷಲ್ ಆಗಿರುವಂತಹ ಗೆಸ್ಟ್ ಜೊತೆ ಸ್ಪೆಷಲ್ ಆಗಿರುವಂತಹ ಎಪಿಸೋಡ್ ಆದ್ರೆ ಮಾಡ್ತಾ ಇದ್ದೀವಿ. ಸೊ ಇವತ್ತು ಸಹ ನಮ್ಮ ಸಾಮಾನ್ಯ ಜನತೆಗೆ ಸಾಕಷ್ಟು ಇನ್ಫಾರ್ಮೇಶನ್ ಕೊಡಬೇಕು ಅಂತ ಹೇಳ್ಬಿಟ್ಟು ಒಂದು ಸೂಪರ್ ಆಗಿರುವಂತಹ ಒಂದು ವಿಷಯವನ್ನಾದ್ರೆ ನಾವು ಇವತ್ತು ತಂದಿದ್ದೀವಿ. ಏನು ಆ ವಿಷಯ ಅಂತೀರಾ? ಎಸ್, ನಿಮ್ಮೆಲ್ಲರಿಗೂ ಗೊತ್ತು LIC, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಹೇಳ್ಬಿಟ್ಟು. ಸೊ ಯಾಕೆ LIC ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದ್ರೆ, ಇವತ್ತು ಸಾಕಷ್ಟು ಪ್ರೈವೇಟ್ ಕಂಪನಿಗಳು ಬಂದಿದೆ, ಸಾಕಷ್ಟು ಪಾಲಿಸಿಗಳು ಬಂದಿದೆ. ಸೊ ತುಂಬಾ ಸ್ಟಾಗ್ನೆಂಟ್ ಆಗಿ ಇದ್ದು ನಡೀತಾ ಇರುವಂತದ್ದು LIC ಅಲ್ವಾ? ಸೊ ಈ ಒಂದು LIC ಅಲ್ಲಿ 35 ಇಯರ್ಸ್ ಎಕ್ಸ್ಪೀರಿಯನ್ಸ್ ಆಗಿ ಚೀಫ್ ಅಡ್ವೈಸರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಡಾಕ್ಟರ್ ಆಂಟೋನಿ ಸ್ವಾಮಿ ಅವರು. ಆಂಟೋನಿ ಸ್ವಾಮಿ ಅವರು ಇವತ್ತು ನಮ್ಮ ಚಾನಲ್ ಅಲ್ಲಿ ನಮ್ಮ ಮುಂದೆ ಇದ್ದಾರೆ ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಡೋದಕ್ಕೆ. ಸೊ ನಮ್ಮ ಸುಮನ್ ಟಿವಿ ಕಡೆಯಿಂದ ಆಂಟೋನಿ ಸರ್ ಅವರಿಗೆ ಆತ್ಮೀಯವಾದಂತಹ ಸ್ವಾಗತವನ್ನ ಬಯಸ್ತೀವಿ. ನಮಸ್ಕಾರ ಸರ್, ನಮ್ಮ ಚಾನಲ್ಗೆ ಸ್ವಾಗತ ಸರ್. ನಿಮ್ಗೆ ನೀವು ಇವತ್ತು ನಮ್ಮ ಚಾನಲ್ಗೆ ಬಂದಿರೋದು ನಮಗೂ ಸಹ ಖುಷಿ ಕೊಟ್ಟಿದೆ. ಸೊ ನಾವೇನಂತಂದ್ರೆ ಸಾಮಾನ್ಯ ಜನತೆಗೆ ಸಾಕಷ್ಟು ಒಂದು ಮಿಸ್ ಇನ್ಫಾರ್ಮೇಶನ್ ಇಂದ ಸಾಕಷ್ಟು ದುಡ್ಡನ್ನ ಕಳ್ಕೊಂತಾ ಇದ್ದಾರೆ ಇವತ್ತು, ಆ ಪಾಲಿಸಿ ಈ ಪಾಲಿಸಿ ಅಂತ ಹೇಳ್ಬಿಟ್ಟು. ಸೊ ನಾವು ಆದ್ರೆ ಒಂದು ಡಿಸೈಡ್ ಮಾಡಿದ್ವಿ, ಒಂದು ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ತುಂಬಾ ಚೆನ್ನಾಗಿದೆ, ತುಂಬಾ ಸೆಕ್ಯೂರ್ಡ್ ಆಗಿರುವಂತಹ ಒಂದು ಫೆಸಿಲಿಟೀಸ್ ಅನ್ನ ಕೊಡ್ತಾ ಇದೆ ಜನತೆಗೆ. ಹಾಗಾಗಿ ಒಂದಷ್ಟು ಪಾಲಿಸಿಗಳ ಬಗ್ಗೆ ನಮ್ಮ ಚಾನಲ್ ಅಲ್ಲಿ ನಾವು ಜನತೆಗೆ ತಿಳಿಸ್ಕೊಡ್ಬೇಕು ಅಂತ ಹೇಳಿ ನಿಮ್ಮನ್ನಾದ್ರೆ ಕಳ್ಸಿದೀವಿ. ಸೊ ಟೋಟಲ್ ಎಷ್ಟು ಪಾಲಿಸಿಗಳಿದೆ ಸರ್ ಚೆನ್ನಾಗಿರುವಂತವು? ಟೋಟಲ್ LIC ಅಲ್ಲಿ ಇಂಟ್ರೊಡ್ಯೂಸ್ ಆಗಿರುವಂತಹ ಪಾಲಿಸೀಸ್ 32 ಪಾಲಿಸೀಸ್ ಇದಾವೆ. 32 ಪಾಲಿಸೀಸ್ ಇದಾವೆ. ಓಕೆ. ಸೊ ಅಂದ್ರೆ ಈಗ ಲೇಟೆಸ್ಟ್ ಆಗಿ ಚೆನ್ನಾಗಿರುವಂತ ಪಾಲಿಸಿ, ಲೇಟೆಸ್ಟ್ ಚೆನ್ನಾಗಿರೋದಂದ್ರೆ ಮೊನ್ನೆ 11ನೇ ತಾರೀಕು 11/7/2025 ನವಜೀವನ ಶ್ರೀ ಅಂತ ಹೇಳ್ಬಿಟ್ಟು ಒಂದು ಹೊಸದು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಅದರಲ್ಲಿ ಸಿಂಗಲ್ ಪ್ರೀಮಿಯಂ ಅಂತ ಒಂದು ಬರುತ್ತೆ, ಕನ್ವೆನ್ಷನಲ್ ಪ್ರೀಮಿಯಂ ಅಂತ ಒಂದು ಬರುತ್ತೆ. ಸಿಂಗಲ್ ಅಂದ್ರೆ ಒಂದೇ ಸಲ FD ಮಾಡುವಂಥದ್ದು, ಒಂದಿಷ್ಟು ಡಬಲ್ ಆಗೋದು. ಕನ್ವೆನ್ಷನಲ್ ಅಂದ್ರೆ ನಾವು ಇನ್ಸ್ಟಾಲ್ಮೆಂಟ್ ಪ್ರಕಾರ ಇಷ್ಟು ವರ್ಷ ಅಂತ ಮಾಡ್ಕೊಂಡು ಕಟ್ಕೊಂಡು ಹೋಗ್ತಾ ಇರುವಂತ ಪಾಲಿಸಿ ನವಜೀವನ್ ಶ್ರೀ ಅಂತ. ಓಕೆ. ಸೊ ಇದು ಟರ್ಮಲ್ ಕಟ್ಕೊಂಡು ಹೋಗೋದ್ರಿಂದ ಏನ್ ಬೆನಿಫಿಟ್? ಟರ್ಮಲ್ ಅಂದ್ರೆ ಇವಾಗ ನಾವು ನಮ್ಗೆ ಒಂದೇ ಸಲ FD ಮಾಡೋದಕ್ಕೆ 1 ಲಕ್ಷ 2 ಲಕ್ಷ ಆ ತರ ಇಲ್ಲ ಅಂದಾಗ ಇನ್ಸ್ಟಾಲ್ಮೆಂಟ್ ಪ್ರಕಾರ ನಾವು ಚಿಕ್ಕದಾಗ ಕಟ್ಕೊಂಡು ಹೋಗ್ಬೋದು. ಅಂದ್ರೆ ಮಂತ್ಲಿ ಲೆಕ್ಕದಲ್ಲಿ, 3 ಮಂತ್ಸ್ ಲೆಕ್ಕದಲ್ಲಿ, 6 ಮಂತ್ಸ್ ಲೆಕ್ಕದಲ್ಲಿ, ಇಯರ್ಲಿ ಒನ್ಸ್ ಆ ಟೈಪ್ ಅಲ್ಲಿ ಮಿನಿಮಮ್ 5 lakhs ಅಂತ ಪಾಲಿಸಿ ಇರೋದು 5 ಲಕ್ಷದಿಂದ ಸ್ಟಾರ್ಟ್ ಆಗುತ್ತೆ. ಅದು ಮತ್ತೆ ನೋ ಲಿಮಿಟ್ಸ್, ಅಂದ್ರೆ 10 ಲಕ್ಷ 20 ಲಕ್ಷ ನಮ್ಮ ಕೆಪಾಸಿಟಿ ಎಷ್ಟಿದ್ರೆ ಅಷ್ಟು ಮಾಡ್ಕೋಬಹುದು ನಾವು ಆ ತರ. ಅಂದ್ರೆ ಈಗ 5 lakhs ಅಂದ್ರೆ ಮಿನಿಮಮ್ ಸ್ಟಾರ್ಟಿಂಗ್ ಅಮೌಂಟ್ ಎಷ್ಟಿರುತ್ತೆ ಬಜೆಟ್? ಸ್ಟಾರ್ಟಿಂಗ್ ಅವ್ರಿಗೆ ಮಂತ್ಲಿ ಒಂದು 2,500 ರೂಪಾಯಿ ಬರುತ್ತೆ. ತಿಂಗಳಿಗೆ 2,500 ಬರುತ್ತೆ. ಈಗ ಟರ್ಮ್ ಇನ್ಶೂರೆನ್ಸ್ ಮತ್ತೆ ಒಂದೇ ಸಲ ಅಮೌಂಟ್ ಲಂಸಮ್ ಕಟ್ತಾರಲ್ಲ, ಅದಕ್ಕೂ ಏನ್ ಡಿಫ್ರೆನ್ಸ್? ಅಂದ್ರೆ FD ಫಿಕ್ಸ್ಡ್ ಡಿಪಾಸಿಟ್ ಪಾಲಿಸಿಯಲ್ಲಿ ಒಂದೇ ಸಲ ಹಾಕಿದಾಗ ಅದು ಡಬಲ್ ಆಗುತ್ತೆ. ನಾವು ಒಂದೇ ಸಲ ಹಾಕಕ್ಕೆ ಇಲ್ದಿದ್ದಾಗ ಇನ್ಸ್ಟಾಲ್ಮೆಂಟ್ ಪ್ರಕಾರ ಮಂತ್ಲಿನೋ, 3 ಮಂತ್ಸ್ ಒನ್ಸೋ, ಇಲ್ಲ ಹಾಫ್ ಇಯರ್ಲಿ ಒನ್ಸೋ, ಕ್ವಾರ್ಟರ್ಲಿನೋ ಆ ತರ ಕಟ್ಕೊಂಡು ಹೋಗ್ತೀವಿ ನಾವು. ಆ ಟರ್ಮ್ ಕ್ಲೋಸ್ ಆಗಿದಾಗ ನಮ್ಮ ಅಮೌಂಟ್ ಏನಿದೆ ಆ ಅಮೌಂಟ್ ಪ್ಲಸ್ ಬೋನಸ್ ಸೇರಿಸ್ಬಿಟ್ಟು 85% ಇದೆ ಅದಕ್ಕೆ ಇಂಟ್ರೆಸ್ಟ್ ರೇಟ್, ಅಷ್ಟು ಸೇರಿಸಿ ಕೊಡ್ತಾರೆ. ಟರ್ಮ್ ಬಂದು 15 ವರ್ಷದಿಂದ 20 ವರ್ಷದ ಟರ್ಮ್ ಇದೆ. ಅದ್ರಲ್ಲಿ ಲಿಮಿಟೆಡ್ ಅಂತ ಹೇಳಿದ್ರೆ ನಮ್ಗೆ ಸಪೋಸ್ 20 ವರ್ಷ ಕಟ್ಟಕ್ ಆಗಲ್ಲ ಅಂದಾಗ ನಾವು ಒಂದು 6 ವರ್ಷದಲ್ಲಿ ಕಟ್ಬೋದು. ಇಲ್ಲ 6 ವರ್ಷಕ್ಕೆ ಅಮೌಂಟ್ ಜಾಸ್ತಿ ಬರುತ್ತೆ ಅಂದಾಗ 8 ವರ್ಷದಲ್ಲಿ ಕಟ್ಬೋದು. 8 ವರ್ಷದಲ್ಲಿ ಆಗಲ್ಲ ಅಂದಾಗ 10 ವರ್ಷ ಟರ್ಮ್ ತಗೊಂಡು 10 ವರ್ಷದಲ್ಲಿ ಕಟ್ಬೋದು. ಟರ್ಮ್ 20 ಇರುತ್ತೆ ಮೆಚುರಿಟಿ ಟರ್ಮ್, ಕಟ್ಟೋ ಟರ್ಮ್ ಮಾತ್ರ 6, 8, 10, 12 ಆ ಟೈಪ್ ಇದೆ. ಫುಲ್ ಆ ಟರ್ಮ್ ಅಲ್ಲಿ ಕಟ್ಕೊಂಡು ಕ್ಲೋಸ್ ಮಾಡ್ಕೊಂಡ್ರೆ ಮತ್ತೆ ಅದು 20 ಇಯರ್ಸ್ ವರೆಗೂ ವರ್ಕ್ ಆಗ್ತಾ ಇರುತ್ತೆ. 20 ಇಯರ್ಸ್ ಇನ್ಶೂರೆನ್ಸ್ ಕವರ್ ಇರುತ್ತೆ. 20th ಇಯರ್ ಅಲ್ಲಿ ಮೆಚುರಿಟಿ ಅಮೌಂಟ್ ರಿಟರ್ನ್ ಬರುತ್ತೆ. ಸೊ ಈ ಮೆಚುರಿಟಿ ಟೈಮ್ ವರೆಗೂ ಪರ್ಸನ್ ಏನು ಆಗಿಲ್ಲ, ಸೊ ಟೋಟಲ್ ಅಮೌಂಟ್ ಮೆಚುರಿಟಿ ಆದ್ಮೇಲೆ ತಗೊಂಡ್ಬಿಡ್ತಾರೆ. ಓಕೆ, ಅಷ್ಟಕ್ಕೆ ಪಾಲಿಸಿ ಸ್ಟಾಪ್ ಆಗುತ್ತೆ. ಟರ್ಮ್ ಆಗಿದ ತಕ್ಷಣ ಅವ್ರ ಪಾಲಿಸಿ ಕ್ಲೋಸ್ ಆಗುತ್ತೆ. ಓಕೆ, ಇದು ದಿಸ್ ಇಸ್ ಗುಡ್. ಅಂಡ್ ಬಿಫೋರ್ ಅದ್ರ ಟರ್ಮ್ ಗಿಂತ ಮುಂಚೆ ಏನಾದ್ರೂ ಒಂದೇ ವರ್ಷ ಅಕಸ್ಮಾತ್ ಕಟ್ಟಿದ್ರು ಕೂಡ, ಒಂದು ಇನ್ಸ್ಟಾಲ್ಮೆಂಟ್ ಕಟ್ಟಿದ್ರು ಕೂಡ ಅವ್ರಿಗೆ ಆಕ್ಸಿಡೆಂಟ್ ಬೆನಿಫಿಟ್ ಕವರ್ ಆಗುತ್ತೆ, ರಿಸ್ಕ್ ಕವರೇಜ್ ಕವರ್ ಆಗುತ್ತೆ ಆ ತರ. ಸೊ ಈಗ 1 year ಕಟ್ಟಿ ಬೈ ಚಾನ್ಸ್ ಪರ್ಸನ್ ಏನಾದ್ರು ಡೆತ್ ಆದ್ರು ಅನ್ಕೊಳ್ಳಿ, ಸೊ ಏನು ಫೆಸಿಲಿಟೀಸ್ ಟೋಟಲ್ ಸಿಗುತ್ತೆ ಇವರಿಗೆ? ಟೋಟಲ್ ಅಮೌಂಟ್ ಸಮ್ ಅಶ್ಯೂರ್ಡ್ ಏನ್ ಮಾಡಿರ್ತಾರೆ, ಒಂದು 5 lakhs 10 lakhs ಏನ್ ಸಮ್ ಅಶ್ಯೂರ್ಡ್ ಮಾಡಿದ್ದಾರೆ, ಸಮ್ ಅಶ್ಯೂರ್ಡ್ ಪ್ಲಸ್ ಕಟ್ಟಿರೋ ಅಮೌಂಟ್ ರಿಟರ್ನ್ ಕೊಡ್ತಾರೆ. ನ್ಯಾಚುರಲ್ ಡೆತ್ ಅಂದ್ರೆ, ಆಕ್ಸಿಡೆಂಟಲ್ ಡೆತ್ ಅಂದಾಗ 5 lakhs ಪ್ಲಸ್ 5 lakhs DAB ಅಂತ ಡಬಲ್ ಆಕ್ಸಿಡೆಂಟ್ ಬೆನಿಫಿಟ್ ಅಂತ ಬರ್ತದೆ. ಸಮ್ ಅಶ್ಯೂರ್ಡ್ 5 lakhs ಇದ್ರೆ 5 lakhsಗೆ 5 lakhs, 10 lakhs ಇದ್ರೆ 10ಗೆ 10 ಆತರ. ಓಕೆ, ಇದರ ಸ್ಪೆಷಲ್ ಆಗಿ ಏನು ಬೆನಿಫಿಟ್ ಇದೆ ನಿಮ್ಮ ಪ್ರಕಾರ? ಆದ್ರೆ ನೀವು ಸೋ ಎಕ್ಸ್ಪೀರಿಯನ್ಸ್ಡ್ ಪರ್ಸನ್ ಇನ್ LIC, ಸೊ ದಟ್ಸ್ ವೈ ಇದರಲ್ಲಿ ಸ್ಪೆಷಲ್ ಆಗಿರುವಂತಹ ನಮ್ಮ ಕ್ಲೈಂಟ್ಗೆ ಅಥವಾ ಕಸ್ಟಮರ್ಗೆ ಯೂಸ್ ಆಗುವಂತ ಬೆನಿಫಿಟ್ ಏನಿದೆ ಅಂದ್ರೆ ಗ್ಯಾರಂಟೆಡ್ ಅಂತ ಹೇಳ್ಬಿಟ್ಟು ಬೇರೆ ಪಾಲಿಸಿಯಲ್ಲಿ ಲಾಭ ನಷ್ಟ ನೋಡ್ಕೊಂಡು ಸೆಟಲ್ ಮಾಡ್ತಾರೆ. ಇದರಲ್ಲಿ ಗ್ಯಾರಂಟಿ 85 rupees per 1000 ಅಂತ ಹೇಳ್ಬಿಟ್ಟು ಗ್ಯಾರಂಟಿ ಇರುತ್ತೆ. ಅದಕ್ಕೋಸ್ಕರ ಪಕ್ಕ ಇಷ್ಟೇ ಬರುತ್ತೆ ಅಂತ ಗ್ಯಾರಂಟಿ ಹೇಳ್ಬೋದು.
ಹೇಳ್ಬೋದು. ಹೌದು. ಓಕೆ, ಇವಾಗ ನೀವು ಇದು ಟರ್ಮ್ದು ಹೇಳಿದ್ರಿ, ಇವಾಗ ಒಂದೇ ಸಲ ಲಂಸಮ್ಮ ಕಟ್ಬೋದು ಅಂತ ಹೇಳಿದ್ರಲ್ಲ, ಈಗ ಲಂಸಮ್ಮ ಕಟ್ಟಿದಾಗ ಅದರಲ್ಲಿ ಯಾವ ತರ ಫೀಚರ್ಸ್ ಇದೆ? ಲಂಸಮ್ ಅಲ್ಲಿ ರಿಸ್ಕ್ ಕವರೇಜ್ ಸೇಮ್ ಕವರ್ ಆಗುತ್ತೆ. ನಾವು FD ಮಾಡಿರೋ ಅಮೌಂಟ್ ಒಂದಿಷ್ಟು ಡಬಲ್ ಆಗಿ ರಿಟರ್ನ್ ಬರುತ್ತೆ. ಅದರಲ್ಲೂ ಆಕ್ಸಿಡೆಂಟಲ್ ಬೆನಿಫಿಟ್, ಅದರಲ್ಲೂ ಬೆನಿಫಿಟ್ ಇರುತ್ತೆ. ಓಕೆ, ಈಗ ಬೈ ಚಾನ್ಸ್ ಈಗ 1 ವರ್ಷ ಕಟ್ತಾರೆ, 1 ವರ್ಷ ಕಟ್ಟಿರ್ತಾರೆ ದುಡ್ಡು, ಸೊ ನೆಕ್ಸ್ಟ್ ಅವ್ರಿಗೆ ಕಟ್ಟಕ್ ಆಗಲ್ಲ, ಏನೋ ಫಿನಾನ್ಷಿಯಲಿ ಪ್ರಾಬ್ಲಮ್ ಬರುತ್ತೆ, ಅವ್ರಿಗೆ ಕಂಟಿನ್ಯೂ ಮಾಡೋಕ್ ಆಗೋದಿಲ್ಲ. ಸೊ ಅದು ಕಟ್ಟಿರುವ ಅಮೌಂಟ್ ಕಂಪನಿಗೆ ಹೋಗುತ್ತಾ, ಮತ್ತೆ ಅದು ಕಸ್ಟಮರ್ಗೆ ಏನಾದ್ರೂ ಸೆಟಲ್ ಆಗುತ್ತಾ? ಈಗ ಲೇಟೆಸ್ಟ್ 2025 ಇಂದ ಬಂದಿರೋದು IRDA ರೂಲ್ಸ್ ಪ್ರಕಾರ 1 ವರ್ಷ ಕಟ್ಟಿದ್ರು ಕೂಡ ರಿಟರ್ನ್ ಬರಬೇಕು ಅಂತ ರೂಲ್ಸ್ ಇದೆ. ಅದ್ರ ಪ್ರಕಾರ LIC ಕೊಡ್ತಾ ಇದೆ. ಈಗ ಹಳೆ ಪಾಲಿಸೀಸ್ 3 years ಕಂಪಲ್ಸರಿ ಕಟ್ಟಿದ್ರೆ ಮಾತ್ರ ಬರ್ತಾ ಇತ್ತು, ಇಲ್ಲ ಅಂದ್ರೆ ಅದು ಕಂಪ್ನಿಗೆ ಅದು ರಿಟರ್ನ್ ಇರ್ತಾ ಇತ್ತು, ವಾಪಸ್ ಬರ್ತಾ ಇರ್ಲಿಲ್ಲ, ಆ ತರ ಇತ್ತು. ಈಗ ಲೇಟೆಸ್ಟ್ ಬಂದಿರೋದೆಲ್ಲ ಒಂದು ಇನ್ಸ್ಟಾಲ್ಮೆಂಟ್ 1 ವರ್ಷದ ಕಟ್ಟಿದ್ರು ರಿಟರ್ನ್ ಬರುತ್ತೆ. ಆ ಟರ್ಮ್ಗೆ ರಿಟರ್ನ್ ಬರುತ್ತೆ. ಇಂಟ್ರೆಸ್ಟ್ ಅಮೌಂಟ್ ಬಂದಿರುತ್ತೋ ಸರೆಂಡರ್ ಅಂತ ಮಾಡ್ಕೋಬಹುದು, ಸೆಂಟ್ರಲ್ಲಿ ಬೇಗ ಮಾಡ್ಕೋಬಹುದು. ಅಂದ್ರೆ ಅಮೌಂಟ್ ಸ್ವಲ್ಪ ಹಿಡ್ಕೊಂಡು ರಿಟರ್ನ್ ಕೊಡ್ತಾರೆ, ಫುಲ್ ಅಮೌಂಟ್ ಬರಲ್ಲ. ಫುಲ್ ಬರಬೇಕು ಅಂದಾಗ ಟರ್ಮ್ ಫುಲ್ ಬಿಟ್ರೆ ಅವ್ರು ಕಟ್ಟಿರೋ ಅಮೌಂಟ್ ಪ್ಲಸ್ ಅದಕ್ಕೆ ಪೇಡ್ ಅಪ್ ವ್ಯಾಲ್ಯೂ ಅಂತ ಹೇಳ್ಬಿಟ್ಟು ಸ್ವಲ್ಪ ಅಮೌಂಟ್ ಸೇರಿಸಿ ಕೊಡ್ತಾರೆ. ಕಟ್ಟಿರೋ ಅಮೌಂಟ್ ಕೆಲವೆಲ್ಲ ಪಾಲಿಸಿ ಲ್ಯಾಪ್ಸ್ ಆಗಿದೆ ಅಂತಾರಲ್ವಾ, ಅದು ಹೇಗೆ? ಲ್ಯಾಪ್ಸ್ ಪಾಲಿಸೀಸ್ ಕಂಡೀಷನ್ ಏನಂದ್ರೆ 5 years ಇರುತ್ತೆ, 5 years ಟರ್ಮ್ ಇರುತ್ತೆ. ಆ 5 years ಒಳಗಡೆ ಅವ್ರು ಬಿಟ್ಟಿರೋ ಅಮೌಂಟ್ ನ ರಿನ್ಯೂವಲ್ ಮಾಡ್ಕೋಬಹುದು. 5 years ಎಬೋ ಆಯ್ತು ಅಂದ್ರೆ ಅದು ಲ್ಯಾಪ್ಸ್ ಆಗ್ಬಿಡುತ್ತೆ, ಆಮೇಲೆ ರಿನ್ಯೂವಲ್ ಮಾಡ್ಕೊಳಕ್ ಆಗಲ್ಲ. ಯಾಕೆಂದ್ರೆ ನಾನು ರೀಸೆಂಟ್ ಆಗಿ ಒಂದು ನಮ್ಮ ಫ್ರೆಂಡ್ದೇ ನೋಡಿದೆ, ಅವರು ಒಂದು ಕಂಪನಿ ಹೆಸರು ಹೇಳೋದು ಬೇಡ, ಅವರು ಸುಮಾರು ಅಂದ್ರೆ 1 ವರ್ಷಕ್ಕೆ 1.5 ಲಕ್ಷ 1,80,000 ಕಟ್ಟಿದ್ದಾರೆ. ಸೊ 2 ವರ್ಷ ಕಟ್ಟಿದ್ದಾರೆ, ಅದು ಮಿನಿಮಮ್ 3 ವರ್ಷ ಕಟ್ಟಬೇಕಂತೆ. ಈಗ ಅದನ್ನ ಅವ್ರು ಕಟ್ಟಕ್ ಆಗ್ತಿಲ್ಲ, ಅದನ್ನ ನಾವು ವಾಪಸ್ ತಗೊಳ್ಳೋದಕ್ಕೆ ಅಂತ ಕೇಳಿದಾಗ ಸೊ ಅವ್ರಿಗೆ 1 ರೂಪಾಯಿ ಕೂಡ ಬರ್ತಾ ಇಲ್ಲ. ಈಗ ಹೌದು, ಸಿಂಗಲ್ ರೂಪಾಯಿ ಬರ್ತಿಲ್ಲ. ಹೌದು, ಕಂಡೀಷನ್ ಅದು ಇರುತ್ತೆ. 3 years ಕಂಪಲ್ಸರಿ 3 years ಕಟ್ಟಬೇಕು. ಈಗ ಕಟ್ಟಿರೋದು ಹೋಯ್ತು ಎಷ್ಟು, 1.80 ಅಂದ್ರೆ ಅಲ್ಲಿಗೆ 3,60,000 ರೂಪಾಯಿ ಹೋಯ್ತು. ಅದೇನಂದ್ರೆ ಈಗ ತಕ್ಷಣ ಕಟ್ಟಿದ ತಕ್ಷಣ ಅವರು ಪಾರ್ಟಿ ಏನಾದ್ರು ಎಕ್ಸ್ಪೈರ್ ಆಯ್ತು, ಆಕ್ಸಿಡೆಂಟ್ ಆಯ್ತು, ಅವಾಗ ಅಮೌಂಟ್ ಕೊಡ್ಬೇಕಾಗುತ್ತಲ್ವಾ, ಪಾಲಿಸಿ ರನ್ನಿಂಗ್ ಅಲ್ಲಿ ಇದ್ದಾಗ ಕೊಡ್ತಾರೆ. ಆ ತರ LIC ಅಲ್ಲಿ ಇಲ್ಲ. ಆತರ ಅದಕ್ಕೆ ಅವ್ರು ಲ್ಯಾಪ್ಸ್ ಆದಾಗ ಕೊಡಲ್ಲ, ರನ್ನಿಂಗ್ ಅಲ್ಲಿ ಇದ್ರೆ ಕೊಡ್ಬೇಕಾಗುತ್ತೆ. ಅದಕ್ಕೋಸ್ಕರ ಬಿಟ್ಟಿರೋ ಅಮೌಂಟ್ 3 years ಕಟ್ಟಿಲ್ಲ ಅಂದ್ರೆ ರಿಟರ್ನ್ ಬರಲ್ಲ. ಅದು ಲಾಸ್ ಅಲ್ವಾ ಸರ್ ಕಸ್ಟಮರ್ಗೆ? ಬಟ್ ಆ ತರ LIC ಅಲ್ಲಿ ಇಲ್ಲ. ಸೊ 1 ಇನ್ಸ್ಟಾಲ್ಮೆಂಟ್ ಕಟ್ಟಿದ್ರು ಅವ್ರ ಟರ್ಮ್ ಮುಗಿದ್ರೆ ಏನಿದ್ರೆ ಆ ಸೆಟಲ್ಮೆಂಟ್ ಮಾಡಿ ಕೊಡ್ತೀರಾ? ಅದರಿಂದ ಈಗ ಲೇಟೆಸ್ಟ್ IRDA ರೂಲ್ಸ್ ಪ್ರಕಾರ ಲೇಟೆಸ್ಟ್ ಬಂದಿರೋದು 1 ವರ್ಷ ಕಟ್ಟಿದ್ರು ರಿಟರ್ನ್ ಬರುತ್ತೆ. ಓಕೆ ಓಕೆ. IRDA ನಿಮ್ಗೆ LIC ಮಾತ್ರ ಅನ್ವಯಿಸಬಹುದು? ಎಲ್ಲ ಇನ್ಶೂರೆನ್ಸ್ ಕಂಪ್ನಿಗೂ ಅದು ಅನ್ವಯಿಸುತ್ತೆ. ಹೌದು, ಅದನ್ನ ಮಾಡ್ಬೇಕು. ಯಾಕಂದ್ರೆ ಎಷ್ಟೋ ಜನ ಇವಾಗ LIC ಬಗ್ಗೆ ಗೊತ್ತಿರೋರು LIC ಅಲ್ಲಿ ಮಾಡ್ತಾರೆ. ಸೊ ಬೇರೆ ಬೇರೆ ಗೊತ್ತಿರೋದು ಏನ್ ಮಾಡ್ತಾರೆ ಏಜೆಂಟ್ಸ್, ಅವ್ರಿಗೆ ಒಂದೊಂದು ಮಾತುಗಳ ಮೂಲಕ ಅವ್ರು ಮಾಡ್ಬಿಟ್ಟು ಏನೋ ಒಂದು ಪಾಲಿಸಿ ಮಾಡಿಸ್ಕೊಂಡ್ಬಿಟ್ಟು ಸೊ ಎಷ್ಟೋ ಜನ ಇವಾಗ ಸಾಮಾನ್ಯ ಜನತೆ ಸಫರ್ ಆಗ್ತಾ ಇದ್ದಾರೆ. ಸೊ ದಿ ಬೆಸ್ಟ್ ಅಂದ್ರೆ ನೋಡಿ, ನೀವು ಯಾವುದೇ ಒಂದು ಕಂಪನಿಯಲ್ಲಿ ಪಾಲಿಸಿ ಮಾಡಿಸ್ಬೇಕಾದ್ರೆ ಆ ಕಂಪನಿ ಬಗ್ಗೆ ತಿಳ್ಕೊಳ್ಳಿ. ಆ ಕಂಪನಿ ಯಾವ ತರ ಡೆವಲಪ್ಮೆಂಟ್ ಅಲ್ಲಿ ಇದೆ, ಅದ್ರಲ್ಲಿ ಏನೆಲ್ಲ ಅನುಕೂಲಗಳಿದೆ, ನಿಮ್ಮ ಲೈಫ್ ಹೇಗೆ ಸೆಕ್ಯೂರ್ ಕೊಡುತ್ತೆ, ನಿಮ್ಮ ಹಣಕ್ಕೆ ಹೇಗೆ ಸೆಕ್ಯೂರ್ ಕೊಡುತ್ತೆ ಅನ್ನೋದನ್ನ ಯೋಚನೆ ಮಾಡಿ ಸಂಪೂರ್ಣವಾದ ಮಾಹಿತಿ ತಗೊಂಡು ನೀವು ಯಾವುದೇ ಒಂದು ಪಾಲಿಸಿಯನ್ನ ಮಾಡಿ ವೀಕ್ಷಕರೇ. ಸೊ ಇವಾಗ ಈ ಒಂದು ಪಾಲಿಸಿ ಆಯ್ತು. ಸೊ ನೆಕ್ಸ್ಟ್ ಸೆಕೆಂಡರಿ ಚೆನ್ನಾಗಿರುವಂತ ಪಾಲಿಸಿ ಇನ್ನೊಂದು ಯಾವ್ದಾದ್ರು ಇದೆಯಾ ಸರ್? ನೆಕ್ಸ್ಟ್ ಅಂದ್ರೆ ನೀವು ಜೀವನ್ ಶ್ರೀ ಅಂತ ಹೇಳ್ಬಿಟ್ಟು ಇದು ಜೀವನ ಆನಂದ್, ಜೀವನಾನಂದ್ ನೀವು ಜೀವನಾನಂದ್ ಅಂತ ಬಿಟ್ಟಿದ್ದಾರೆ. ಅದು ಯಾವ ತರ ಅಂದ್ರೆ ಜಿಂದಗಿ ಕಾ ಸಾತ್ ಜಿಂದಗಿ ಕಾ ಬಾದ್ ಅಂತ ಬರುತ್ತದೆ. ಅಂದ್ರೆ ಜೀವನದ ಜೊತೆಯಲ್ಲಿ ಜೀವನದ ನಂತರ, ಜೀವನ ಇಲ್ದಿದ್ದಾಗ ಅಂದ್ರೆ ಬದುಕಿದ್ದಾಗ ಸತ್ತಾಗ 2 ಬೆನಿಫಿಟ್ ಕೊಡುವಂತ ಪಾಲಿಸಿ ಅದು. ಯಾವ ತರ ಅಂದ್ರೆ ನಾವು ಒಂದಿಷ್ಟು ಟರ್ಮ್ ಅಂತ ಹೇಳ್ಬಿಟ್ಟು ತಗೊಂಡಿರ್ತೀವಿ ಪಾಲಿಸಿನ. ಆ ಪಾಲಿಸಿ ಟರ್ಮ್ ಆಗಿದ ತಕ್ಷಣ ನಮಗೆ ಮೆಚುರಿಟಿ ಅಮೌಂಟ್ ಒಂದು ಪಾರ್ಟ್ ರಿಟರ್ನ್ ಬರುತ್ತೆ ನಮಗೆ. ಅದಾದ್ಮೇಲೆ ಮತ್ತೆ ನಾವು ಬದುಕಿರ್ತೀವಿ, ಪಾಲಿಸಿ ನಾವೇನು ಕಟ್ಟೋ ಕೆಲಸ ಇರಲ್ಲ, ಪ್ರೀಮಿಯಮ್ ಅಲ್ಲಿಗೆ ಕ್ಲೋಸ್ ಆಗಿರುತ್ತೆ. ಇನ್ಶೂರೆನ್ಸ್ ರಿಸ್ಕ್ ಕವರೇಜ್ ಕಂಟಿನ್ಯೂಷನ್ ಇರುತ್ತೆ. ಓಕೆ, ನಾವೀಗ ಒಂದು ಅಮೌಂಟ್ ಅಂತ ಕಟ್ಟಿದಾಗ 5 ವರ್ಷ ನಮ್ದು ಪಾಲಿಸಿ ಇರುತ್ತೆ ಅನ್ಕೊಳ್ಳಿ, ಮಿನಿಮಮ್ 15 years ಅದು. 15 years ಫಾರ್ ಎಕ್ಸಾಂಪಲ್ 10 years ಅಂತ ತಗೊಳ್ಳೋಣ. 10 years ಮುಗಿದ ಮೇಲೆ ನಮ್ಮ ಪಾಲಿಸಿ ಕ್ಲೋಸ್ ಆಗಿ ಅಲ್ಲಿ ನಮ್ಗೆ ಏನ್ ಬೆನಿಫಿಟ್ ಬರಬೇಕು ಬರುತ್ತೆ. ಬಟ್ ಆ 10 years ಆಫ್ಟರ್ ಕೂಡ ಪಾಲಿಸಿ ಕಂಟಿನ್ಯೂಷನ್ ಆಗುತ್ತೆ. ಆಗ ರಿಸ್ಕ್ ಕವರೇಜ್ ಕಂಟಿನ್ಯೂಷನ್ ಇರುತ್ತೆ. ಪಾರ್ಟಿ ಏನಾದ್ರು ಅಕಸ್ಮಾತ್ ಸಪೋಸ್ ನ್ಯಾಚುರಲ್ ಡೆತ್ ಆದ್ರೂ ಇನ್ಶೂರೆನ್ಸ್ ಕವರೇಜ್ ಬರುತ್ತೆ. ಆಕ್ಸಿಡೆಂಟಲ್ ಡೆತ್ ಆದಾಗ ಆಗ್ಲೂ ಡಬಲ್ ಬರುತ್ತೆ. ಒಂದು ಪಾರ್ಟ್ ಮೆಚುರಿಟಿ ಕೊಟ್ಟಿರ್ತಾರೆ, ಇನ್ನೊಂದು ಪಾರ್ಟ್ ಅಲ್ಲೂ ಅವರು ಆಕ್ಸಿಡೆಂಟಲ್ ಡೆತ್ ಆದಾಗ ಒಂದು 5 lakhs ಪಾಲಿಸಿ ತಗೊಂಡ್ರೆ 10 lakhs ಆವಾಗ್ಲೂ ಬರುತ್ತೆ. ಇದು ಟರ್ಮ್ ಮತ್ತೆ ಸಿಂಗಲ್ ಪೇಮೆಂಟ್ ಎರಡು ಇದೆಯಾ? ಇಲ್ಲ, ಅದರಲ್ಲಿ ಕನ್ವೆನ್ಷನಲ್ ತರಾನೇ ಅದು ಇನ್ಸ್ಟಾಲ್ಮೆಂಟ್ ತರಾನೇ ಕಟ್ಟಬೇಕು ಅದು. ಓಕೆ, 6 months 3 months 1 year ಆ ತರ. ಸೊ ಇದ್ರಲ್ಲಿ ಮಧ್ಯದಲ್ಲಿ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ 5 years ಟರ್ಮ್ ಮುಗಿಯೋಕ್ ಮುಂಚೆನೆ ಸೊ ಅದು ಫ್ಯಾಮಿಲಿಗೆ ಏನಾದ್ರು ಬೆನಿಫಿಟ್ ಸಿಗುತ್ತಾ? ಸೇಮ್ ಪಾಲಿಸಿ ಡೆತ್ ಆಯ್ತು ಅಂದಾಗ ಪಾಲಿಸಿನೇ ಕ್ಲೋಸ್ ಆಗ್ಬಿಡುತ್ತೆ. ಬದುಕಿದ್ರೆ ಮಾತ್ರ 100 years ವರ್ಗೂ ಕವರ್ ಇರುತ್ತೆ. ನಾವು ಟರ್ಮ್ ಎಷ್ಟಾದ್ರೂ ತಗೊಂಡಿರ್ಲಿ, 15, 20, 25, 30 ವರ್ಷ ಟರ್ಮ್ ಎಷ್ಟು ತಗೊಂಡ್ರು ಕೂಡ ಆ ಟರ್ಮ್ ಕ್ಲೋಸ್ ಆಗಿದ ತಕ್ಷಣ ಮತ್ತೆ ಕಂಟಿನ್ಯೂಷನ್
ಕಂಟಿನ್ಯೂಷನ್ ಅವ್ರು ಬದುಕಿದ್ರೆ ಕಂಟಿನ್ಯೂಷನ್ ಇರುತ್ತೆ ಪಾಲಿಸಿ. ಅಕಸ್ಮಾತ್ ಅವ್ರ ಪಾರ್ಟಿ ಡೆತ್ ಆಯ್ತು ಅಂದಾಗ ಪಾಲಿಸಿನೇ ಕ್ಲೋಸ್ ಆಗ್ಬಿಡುತ್ತೆ. ಇದಕ್ಕೆ ಎಷ್ಟು ಪರ್ಸೆಂಟ್ ಕೊಡ್ತಾರೆ ಸರ್? ಇದು ಸೇಮ್ ನಮಗೆ ಇವಾಗ 20 years ಟರ್ಮ್ ತಗೊಂಡ್ರೆ ಒಂದಿಷ್ಟು ಡಬಲ್ ಸಿಗುತ್ತೆ. 5 lakhs ಅಂದ್ರೆ 10 lakhs ಸಿಗುತ್ತೆ. ಅದೇ ನಾವು ಒಂದು 15 ವರ್ಷ ತಗೊಂಡಾಗ ಒಂದು 75% ಸಿಗುತ್ತೆ. ಒಂದು 5 lakhs ಅಂದ್ರೆ ಅದಕ್ಕೆ ಒಂದು 7.5 ಲಕ್ಷ 8 ಲಕ್ಷ ಆ ಥರ ಸಿಗುತ್ತೆ. ಆ ಥರ ಮಧ್ಯದಲ್ಲಿ ಸ್ಟಾಪ್ ಮಾಡಿದ್ರೆ ಪೇಡ್ ಅಪ್ ಅಂತ ಹೇಳ್ಬಿಟ್ಟು ಸೆಟಲ್ ಮಾಡ್ತಾರೆ. ಪೇಡ್ ಅಪ್ ಅಂತ ಬರುತ್ತೆ. ಸ್ಟಾಪ್ ಆದಾಗ ಏನಾಗುತ್ತೆ, ಇನ್ಶೂರೆನ್ಸ್ ಕವರೇಜ್ ಸಿಗೋದಿಲ್ಲ, ಆಕ್ಸಿಡೆಂಟ್ ಬೆನಿಫಿಟ್ ಸಿಗಲ್ಲ. ಪಾಲಿಸಿ ಅಪ್ಡೇಟ್ ರನ್ನಿಂಗ್ ಅಲ್ಲಿ ಇದ್ರೆ ಮಾತ್ರನೇ ಬೆನಿಫಿಟ್ ಸಿಗೋದು. ಹಾಗೆ ಅವ್ರು ಕಟ್ಟಿದ್ದಾರೆ 1 ವರ್ಷ 2 ವರ್ಷ 3 ವರ್ಷ ಕಟ್ಟಿ ಡಿಸ್ಕಂಟಿನ್ಯೂ ಮಾಡ್ತು ಅಂದ್ರೆ ಮೆಚುರಿಟಿ ಟೈಮ್ ತಗೊಂಡಾಗ ಆ ಅಮೌಂಟ್ ಕಟ್ಟಿರೋ ಅಮೌಂಟ್ ಏನಿದೆ ಅದಕ್ಕೆ ಬೋನಸ್ ಸೇರಿಸ್ಬಿಟ್ಟು ಪೇಡ್ ಅಪ್ ವ್ಯಾಲ್ಯೂ ಅಂತ ಹೇಳ್ಬಿಟ್ಟು ಸ್ವಲ್ಪ ಕೊಡ್ತಾರೆ ಅಮೌಂಟ್. ತಕ್ಷಣ ಬೇಕಂದ್ರೂ ಕ್ಯಾನ್ಸಲ್ ಮಾಡ್ಕೋಬಹುದು. ಅದರಲ್ಲಿ ಇಷ್ಟು ಪರ್ಸೆಂಟೇಜ್ ಅಂತ ಇರುತ್ತೆ, ಆ ಪರ್ಸೆಂಟೇಜ್ ಹಿಡ್ಕೊಂಡು ಅವ್ರು ಸೆಟಲ್ ಮಾಡ್ತಾರೆ. ಫುಲ್ ಅಮೌಂಟ್ ಸಿಗಲ್ಲ. ಅಂಡ್ ಇದರಲ್ಲಿ ಸ್ಪೆಷಲ್ ಫೀಚರ್ಸ್ ಏನಿದೆ? ಸ್ಪೆಷಲ್ ಅಂದರೆ ನಮಗೆ ರಿಸ್ಕ್ ಕವರೇಜ್ ಅಂತ ಇರುತ್ತೆ. ರಿಸ್ಕ್ ಕವರೇಜ್ ಸಿಗುತ್ತೆ ಲೈಫ್ ಟೈಮ್, ಲೈಫ್ ಲಾಂಗ್. ಈಗ ಬೇರೆ ಪಾಲಿಸಿಗಳು ತಗೊಂಡಾಗ 15 ವರ್ಷ ಪಾಲಿಸಿ ತಗೊಂಡಿರ್ತೀವಿ, 20 ವರ್ಷ ತಗೊಂಡಿರ್ತೀವಿ. ಟರ್ಮ್ ಆಗಿದ ತಕ್ಷಣ ಪಾಲಿಸಿ ಕ್ಲೋಸ್ ಆಗಿರುತ್ತೆ. ನಮಗೆ ಬೇಕಾಗಿರೋದೇ ಅವಾಗ ಏಜ್ ಆದಮೇಲೆ ರಿಸ್ಕ್ ಕವರೇಜ್ ಬೇಕಾಗಿರೋದು. ಪಾಲಿಸಿನೇ ಕ್ಲೋಸ್ ಆದಮೇಲೆ 50-60 ವರ್ಷ ಆದಮೇಲೆ ಪಾಲಿಸಿ ಕೊಡಲ್ಲ. ನಾವು ಇವಾಗ ಏಜ್ ಕಡಿಮೆ ಇದ್ದಾಗ ಎಂಟ್ರಿ ಆಯಿತು ಅಂದರೆ 100 yearsವರೆಗೂ ಪಾಲಿಸಿ ತಗೋಬೋದು. ಅದು ಆ ಥರ. ನೀವು ಏಜ್ ಅಂದ್ರೆ ನೆನಪಾಯ್ತು. ಈಗ ಸ್ಪೆಸಿಫಿಕ್ ಆಗಿ ಇಷ್ಟು ಏಜ್ ವರ್ಗುನೇ ಪಾಲಿಸೀಸ್ ಅಂತ ಏನಾದ್ರು ಇದೆಯಾ? ಐ ಮೀನ್ ಈಗ ಏಜ್ ಆಗಿರೋ 40 years ಆಗಿರುತ್ತೆ, 40-50 years. ಹೌದು. ಈಗ ನಾವು ಜೀವನಾನಂದ್ ಪಾಲಿಸಿ ತಗೋಬೇಕು ಅಂದ್ರೆ 18 ವರ್ಷ ಮಿನಿಮಮ್ ಆಗಿರ್ಲೇಬೇಕು. ಮ್ಯಾಕ್ಸಿಮಮ್ 50 ವರ್ಷ. 17 ವರ್ಷ ಇದ್ರೆ ಕೊಡಲ್ಲ, 51 ಇದ್ರೂ ಕೊಡಲ್ಲ. ಅದು ಆ ತರ ಇದೆ. ಸೊ ಎಲ್ಲಾ ಪಾಲಿಸೀಸ್ ಎಲ್ಲ ಅದೇ ತರ ಇದೆ. ಏಜ್ ಇಲ್ಲ, ಒಂದೊಂದು ಪಾಲಿಸಿ 0 ಇಂದನೇ ಇದೆ. ಮುಟ್ಟಿರೋ ಮಕ್ಕಳಿಗೆ ತಗೋಬಹುದು. ಅದು ಗೊತ್ತು. ಏಜ್ ಜಾಸ್ತಿ ಆದಂಗೆ ಒಂದು 50 years ಏಜ್ 50 ಮೇಲೆ ಆಯ್ತು ಅಂದಾಗ ಮೆಡಿಕಲ್ ರಿಪೋರ್ಟ್ಸ್, ಅದು ಸ್ಪೆಷಲ್ ರಿಪೋರ್ಟ್ಸ್, ಅವ್ರದ್ದು ಹೆಲ್ತ್ ಕಂಡೀಷನ್ಸ್ ಎಲ್ಲ, ಅದಕ್ಕೆಲ್ಲಾನು ರಿಪೋರ್ಟ್ಸ್ ಎಲ್ಲ ಕೊಟ್ಟು ಕಂಪ್ಲೀಷನ್ ಮಾಡ್ತಾರೆ. ಆ ತರ ಹೆಲ್ತ್ ಇಶ್ಯೂಸ್ ಇದ್ರೆ ಕೊಡಕ್ ಬರಲ್ಲ. ಓಕೆ ಓಕೆ. ಅದರಲ್ಲೂ ಸ್ವಲ್ಪ ಮೀಡಿಯಮ್ ಆಗಿ ನೋಡ್ತಾರೆ. ಏನಾದ್ರು ಆ ಥರ ಇದ್ದಾಗ, ಇಶ್ಯೂಸ್ ಇದ್ದಾಗ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರೆ. ಪ್ರೀಮಿಯಮ್ ಆ ಥರ ಚಾರ್ಜ್ ಮಾಡಿ ಕಟ್ಸ್ಕೊಳ್ತಾರೆ. ಬಟ್ ಅದು ಕಟ್ಸ್ಕೊಂಡು ಕೂಡ ಸೇಮ್ ಅದು ಕಂಡೀಷನ್ಸು ಇರುತ್ತೆ. ಇಷ್ಟು ವರ್ಷದಲ್ಲಿ ಏನಾದ್ರು ರಿಸ್ಕ್ ಆಯ್ತು ಅಂದಾಗ ಪರ್ಸೆಂಟೇಜ್ ಅಂತ ಹೇಳ್ಬಿಟ್ಟು ಇರ್ತೈತೆ. ಅಂದ್ರೆ ಏಜ್ ಜಾಸ್ತಿ ಆಗಿ ಆಗ್ತಾ ರಿಸ್ಕ್ ಜಾಸ್ತಿ ಆಗುತ್ತೆ ಮನುಷ್ಯನಿಗೆ. ಓಕೆ. ಸೊ ಹಂಗಾಗಿ ಸ್ವಲ್ಪ ಕಂಡೀಷನ್ಸ್ ಇರುತ್ತೆ, ಅಮೌಂಟ್ ಸ್ವಲ್ಪ ಜಾಸ್ತಿ ಇರುತ್ತೆ, ಅಲ್ಲಿ ಜಾಸ್ತಿ ಇರುತ್ತೆ. ಓಕೆ. ಸೊ ಈಗ ಇವೆರಡು ಸಹ ಸ್ವಲ್ಪ ಐಫೈ ಆಗಿರೋಂಥವ್ರಿಗೆ, ಜಾಸ್ತಿ ಇನ್ಕಮ್ ಇರೋಂಥವ್ರಿಗೆ ಆಯ್ತು. ಸೊ ವಾಟ್ ಅಬೌಟ್ ನಾರ್ಮಲ್ ಪೀಪಲ್ಸ್, ಸಾಮಾನ್ಯ ಜನತೆಗೆ ಕೈಗೆಟುಕುವಂತಹ ಪಾಲಿಸಿ? ಅದು ಮೈಕ್ರೋ ಬಚತ್ ಅಂತ ಹೇಳ್ಬಿಟ್ಟು ಈಗ ಸಾಮಾನ್ಯ ಇವರಿಗೆ ಅಂದ್ರೆ 300 ರೂಪಾಯಿ 400 ರೂಪಾಯಿ ಆ ತರ ಪಾಲಿಸೀಸ್ ಅಷ್ಟು ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಎಷ್ಟು ತಿಂಗಳಿಗೆ? ಅದು ತಿಂಗಳ ಲೆಕ್ಕದಲ್ಲಿ. ಮಿನಿಮಮ್ ಅದು ಅಷ್ಟೇ ಒಂದು 15 years ಇಂದ 20 years ಅಷ್ಟೇ ಟರ್ಮ್ ಇರೋದು. ಅದು 1 lakh ಮಿನಿಮಮ್, ಮ್ಯಾಕ್ಸಿಮಮ್ 2 lakhs. 3 lakhs ತಗೊಳ್ತೀವಿ, 5 lakhs ತಗೊಳ್ತೀವಿ, 10 lakhs ತಗೊಳ್ತೀವಿ, ಕೊಡಲ್ಲ ಅದರಲ್ಲಿ. ಅಂದ್ರೆ ಇರೋರು ದೊಡ್ಡದ ಪಾಲಿಸಿಗಳಿಗೆ ಹೋಗ್ಬಿಡ್ತಾರೆ. ಇದು ಬಡವರಿಗೆ, ಪೂರ್ ಪೀಪಲ್ಗೆ ಅಂತ ಹೇಳ್ಬಿಟ್ಟು ಇದು ಬಿಟ್ಟಿರೋದು ಮೈಕ್ರೋ ಅಂತ. ಸೇಫ್ಟಿ ಇರುತ್ತೆ. ಸೇಫ್ಟಿ ಇರುತ್ತೆ. ಅಲ್ಲ, ದುಡ್ಡು ಕಟ್ಟಕ್ ಆಗಲ್ಲ ಅನ್ನೋರು ದೊಡ್ಡ ದೊಡ್ಡ ಪಾಲಿಸಿಗಳು 5 ಲಕ್ಷ 10 ಲಕ್ಷ ನಾವು ಜಾಸ್ತಿ ಕಟ್ಟೋನ್ ಟಾರ್ಗೆಟ್ ಮಾಡಬಹುದು. ಸಾಮಾನ್ಯ ಜನತೆಯನ್ನು ಸಹ ಟಾರ್ಗೆಟ್ ಮಾಡ್ಬೇಕು. ಯಾಕಂದ್ರೆ ಅವ್ರಿಗೂ ಸಹ ಅನುಕೂಲಗಳು ಬೇಕಲ್ವಾ. ಅನುಕೂಲ ಕೊಡ್ಬೇಕಾಗಿರೋದು ಸಾಮಾನ್ಯ ಜನತೆಗೇನೆ. ಇವಾಗ ನೀವು 300-500 ಕಟ್ಬೋದು ಅಂತ ಹೇಳಿದ್ರಲ್ಲ, ಈ ಇದ್ರಲ್ಲೂ ಸಹ ಅವ್ರಿಗೆ ಆಕ್ಸಿಡೆಂಟಲ್ ಬೆನಿಫಿಟ್ ಆತರ ಎಲ್ಲ ಇರುತ್ತೆ. ಸೇಮ್ ಇನ್ಶೂರೆನ್ಸ್ ಕವರೇಜ್, LIC ಪಾಲಿಸೀಸ್ ಎಲ್ಲ ಒಂದೇ ಕಂಡೀಷನ್ ಇರುತ್ತೆ. ಒಂದೇ ಕಂಡೀಷನ್. ಸಮ್ ಅಶ್ಯೂರ್ಡ್ 1 lakh ತಗೊಂಡಿರ್ತೀವಿ, 1 lakh ಇನ್ಶೂರೆನ್ಸ್ ಕವರ್ ಆಗುತ್ತೆ. 2 lakhs ತಗೊಂಡ್ರೆ 2 lakhs ಕವರ್ ಆಗುತ್ತೆ. ಆತರ. ಓಕೆ. ಸೊ ಇದು 300 rupees ಇಂದ ಕಟ್ಕೊಂಡು ಹೋಗ್ಬೋದು. ಇದು ಟರ್ಮ್ ಎಷ್ಟಿರುತ್ತೆ? ಎಷ್ಟು ವರ್ಷ ಇರುತ್ತೆ? ಟರ್ಮ್ ಮ್ಯಾಕ್ಸಿಮಮ್ 20 ವರ್ಷನೇ ಇರೋದು ಇದು. ಸೊ ಈಗ ನಾವು 500 ಸ್ಕೀಮ್ ತಗೊಂಡಿರ್ತೀವಿ ಅಂದ್ರೆ 20 ವರ್ಷನೂ ಮಂತ್ಲಿ 500 ಕಟ್ತಾ ಹೋಗ್ಬೇಕು. ಹೌದು ಹೌದು. 20 ವರ್ಷ ಕಂಪ್ಲೀಟ್ ಆದ್ಮೇಲೆ 20 ವರ್ಷ ಕಂಪ್ಲೀಟ್ ಆದ್ಮೇಲೆ ಪಾಲಿಸಿ ಅಮೌಂಟ್ ಬೋನಸ್ ಸೇರಿಸ್ಬಿಟ್ಟು ರಿಟರ್ನ್ ಬರುತ್ತೆ ಅವ್ರಿಗೆ. ಅದು ಮತ್ತೆ ಕಂಟಿನ್ಯೂಷನ್ ಆಗಲ್ಲ. ಕಂಟಿನ್ಯೂ ಆಗಲ್ಲ. ಅದು ಆಗಲ್ಲ. ಏಜ್ ಲಿಮಿಟ್ ಇರುತ್ತೆ ಇದರಲ್ಲಿ. 18 ವರ್ಷ ಎಂಟ್ರಿ, 55 ವರ್ಷ ಲಾಸ್ಟ್. 55ವರೆಗೂ ಇದೆ ಇದು. ಓಕೆ. ಈಗ 500 rupees ಮಂತ್ಲಿ 500 rupees ಕಟ್ತಾರೆ ಅನ್ಕೊಳ್ಳಿ. ಈಗ 20 years ಕಟ್ತಾರೆ. ಲಾಸ್ಟ್ ಎಷ್ಟು ಬರುತ್ತೆ ಸರ್ ಅವ್ರ ಅಮೌಂಟ್? 1 lakh ಸಮ್ ಅಶ್ಯೂರ್ಡ್ ಪಾಲಿಸಿ ಅಂದ್ರೆ 1,85,000 ಬರುತ್ತೆ ಅವ್ರಿಗೆ. ಓಕೆ. 20 years 85,000. ಯಾಕಂದ್ರೆ ನಾವು 500 rupees ನಾವು ಕೂಡಿಕೊಂಡು ಸೇವ್ ಮಾಡ್ತೀವಿ ಅಂದ್ರೆ ಅದಾಗದೇ ಇರೋ ಕೆಲಸ. ಸೊ ಒಂದು ಕಂಟಿನ್ಯೂಸ್ ಆಗಿ ಒಂದು ಸ್ಟ್ರಿಕ್ಟ್ ಆಗಿ ಕಟ್ತಾ ಇದೀವಿ ಅಂತಂದ್ರೆ ಅದ್ರಲ್ಲಿ ಒಂದು ಲಂಸಮ್ ಅಮೌಂಟ್ ಅಂತ ತಗೋಬಹುದು ಸರ್ಟನ್ ಏಜ್ಗೆ ಅಲ್ವಾ. ಓಕೆ. ಸೊ
ಸೊ ತುಂಬಾ ಚೆನ್ನಾಗಿ ಒಂದು 3 ಪಾಲಿಸಿಗಳ ಬಗ್ಗೆ ಇವತ್ತಾದ್ರೆ ಆಂತೋಣಿ ಸ್ವಾಮಿ ಸರ್ ಅವರು ತಿಳಿಸ್ಕೊಟ್ಟಿದ್ದಾರೆ. ಇವತ್ತಿನ ಎಪಿಸೋಡ್ ನಿಮ್ಮೆಲ್ಲರಿಗೂ ಸಹ ಇಷ್ಟ ಆಗಿದೆ ಅನ್ಕೊಳ್ತೀವಿ. ನಮ್ಮ ಉದ್ದೇಶ ಇಷ್ಟೇ, ಸಾಮಾನ್ಯ ಜನತೆ ಎಲ್ಲರಿಗೂ ಸಹ ಈ ಒಂದು LIC ಒಂದು ಜ್ಞಾನವನ್ನ ಕೊಡಬೇಕು. ಮತ್ತೆ ಆ ಪಾಲಿಸಿಗಳಲ್ಲಿ ಏನೆಲ್ಲ ಬೆನಿಫಿಟ್ ಇದೆ ನೋಡಿ, ಆಕ್ಸಿಡೆಂಟಲ್ ಬೆನಿಫಿಟ್ ಇದೆ ಅಂತ ಹೇಳಿದ್ರು, ದಟ್ ಇಸ್ ವೆರಿ ಗುಡ್ ಪಾಯಿಂಟ್. ಯಾಕಂದ್ರೆ ಎಲ್ಲರೂ ಸಹ ಯಾವ ಟೈಮಲ್ಲಿ ಯಾರಿಗೆ ಏನಾಗುತ್ತೆ ಅಂತ ಹೇಳಕ್ ಆಗೋದಿಲ್ಲ. ಸೊ ಈ ತರ ತುಂಬಾ ಬೆನಿಫಿಟ್ಸ್ ಇರುವಂತಹ ಪಾಲಿಸಿಗಳನ್ನ ಮಾಡಿಸಿ, ಒಂದು ಜ್ಞಾನವನ್ನ ತಿಳ್ಕೊಂಡು ಪಾಲಿಸಿಯನ್ನ ಮಾಡಿಸಿ, ಕಂಪನಿಯನ್ನ ನೋಡ್ಕೊಂಡು ಪಾಲಿಸಿಯನ್ನ ಮಾಡಿಸಿ ಅಂತ ಹೇಳ್ತಾ, ಇಷ್ಟೊತ್ತು ನಮ್ಮ ಜೊತೆ ಸಾಕಷ್ಟು ವಿಷಯವನ್ನ ಹಂಚ್ಕೊಂಡಂತಹ ಡಾಕ್ಟರ್ ಆಂತೋಣಿ ಸ್ವಾಮಿ ಅವರಿಗೆ ಧನ್ಯವಾದಗಳನ್ನ ಹೇಳ್ತಾ, ಧನ್ಯವಾದಗಳು ಸರ್. ನಮಸ್ತೆ. ನೆಕ್ಸ್ಟ್ ಎಪಿಸೋಡ್ ಅಲ್ಲಿ ಸಹ ಇನ್ನು ಸಾಕಷ್ಟು ಪಾಲಿಸಿಗಳ ಬಗ್ಗೆ ನಾನು ನಿಮ್ ಜೊತೆ ಡಿಸ್ಕಸ್ ಮಾಡ್ತೀನಿ. ನೀವು ಸದಾ ನಮ್ಮ ಸುಮನ್ ಟಿವಿಯನ್ನ ಸಹಕರಿಸಿ, ಪ್ರೋತ್ಸಾಹಿಸಿ, ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿ, ಫಾಲೋ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.